ಹುಕ್ಕೇರಿಯ ಮಾಜಿ ಲೋಕಸಭಾ ಸದಸ್ಯರಾದಂತ ರಮೇಶ್ ಕತ್ತಿ ಅವರು ನಿಮ್ಗೆ ಬೇಡ ಜನಾಂಗ ಹೋರು ಬೇಡ ಜನಾಂಗದವ್ರು ಅಂತ ಮೊನ್ನೆ ಒಂದು ಬೈದ್ರು. ಇದಕ್ಕೆ ನೀವು ಬೇಡ ಜನಾಂಗದ ಒಂದು ನಾಯಕರಾಗಿ ನಿಮ್ಮ ಉದ್ದೇಶ ಏನು, ಅವ್ರ ಬಗ್ಗೆ ಯಾವ ತರ ಕ್ರಮ ತಗೋಬೇಕಂತ ನಿಮ್ಮ ಇದು ಅನಿಸಿಕೆ? ಮಾಜಿ ಲೋಕಸಭಾ ಸದಸ್ಯರಾದ ಚಿಕ್ಕೋಡಿ ರಮೇಶ್ ಕತ್ತಿ ಒಬ್ಬ ನಾಲಾಯಕ. ಅವ ಗಂಡಸನಾಲ ಗಂಡಸಿತ್ತಂದ್ರೆ ಇದ್ರಿಗೆ ಬಂದ್ ಮಾತಾಡ್ಬೇಕು. ಎಲ್ಲಿ ಕೂತು ಬ್ಯಾಡ ಸೊಲ್ಬೇಕದ ನಾವು ಮನಿ ಹೋಗಿ ನುಗ್ಗಿ ಹೊಡಿತೇವನ್ನ. ಯಾಕಂದ್ರ ನಾವು ಬ್ಯಾಡ್ರ ಬ್ಯಾಟಿ ಆಡೋದು ಗೊತ್ತದ, ಅವ್ ಏನ್ ಮಾಡೋದು ಗೊತ್ತದ. ಅವಾಗ ಮಾನ ಮರ್ಯಾದೆ ಏನಾರ ಇತ್ತಂದ್ರ ಅವ ಇದನ್ನ ತಕ್ಷಣ ಅವನ್ನ ಪೊಲೀಸ್ ಇಲಾಖೆಯವ್ರು ಬಂಧಿಸ್ಬೇಕು. ಬಂಧಿಸ್ಲಿಕ್ಕಂದ್ರ ರಾಜ್ಯದಾಗ ಹೊತ್ತಿ ಉಳಿತೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕತ್ತೇವ. ಒಬ್ಬ ಮಾಜಿ ಸಂಸದಾಗಿ ದೊಡ್ಡ ವ್ಯಕ್ತಿಯಾಗಿ ಅವ MP ಆಗ್ಯಾನ, ಮುಂದ DCC ಬ್ಯಾಂಕಿನ ಸದಸ್ಯ ಆಗ್ಯಾನ. ಅವ್ನಿಗೆ ಮಾತಾಡೋದು ಗೊತ್ತಿಲ್ಲ, ಮಾನ ಮರ್ಯಾದೆ ಬಿಟ್ಟಿಗೆ ಮೂರು ಬಿಟ್ಟನು. ಅದಕ್ಕೆ ಅವ ಏನ್ ಮೀಸಿ ನನಗ ಮೀಸಿ ಬಂದಾಗ್ತದ. ನಮ್ಮ ಮನ್ಯಾಗ ಬೆಕ್ಕ ನಾಯಿಗಳು ಮೀಸಿ ಬಂದಾವ. ನಿನ್ನ ಮೀಸಿ ಅಂತ ತಗೊಂಡು ಮಾಡೋದು. ನಿನ್ನ ಏನಾರ ಅಕಸ್ಮಾತ್ ಅವನ ಇದು ಬೆಳಗಾವಿ ಜಿಲ್ಲಾ ಆಡಳಿತ ಅವನ್ನ ಬಂಧಿಸಿ ಅವನ ಅಟ್ರಾಸಿಟಿ ಕೇಸ್ ಆಗಿ ದಾಖಲೆ ಮಾಡ್ಕೊಳ್ಳಿಲ್ಲ ಅಂದ್ರ ಅವನ ಕತ್ತಿಯವ್ರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಹೊಡಿತೇವೆ ನಮ್ಮ ಸಮಾಜದವ್ರು. ಅದಕ್ಕ ಅವಾಗ ಎಲ್ಲಿ ಸೈತಾನ ಅಲ್ಲಿಗೆ ಕಪ್ಪು ಮಸಿ ಬೆಳೆ ಮಾಡ್ತೇವೆ, ಅವನ್ನ ಮುತ್ತಿಗೆ ಹಾಕ್ತೇವೆ. ಅದಕ್ಕ ಸರ್ಕಾರ ತಕ್ಷಣ ಅವನನ್ನ ಬಂಧಿಸಿ ಅವನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳು ಹೇಳ್ತೇವೆ. ಯಾಕಂದ್ರೆ ಮುಂದೆ ಏನ್ ಹಾಕೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಬ್ಯಾಡ್ರಂದ್ರೆ ನಾವು ಇದ್ರ ಬಿತ್ತೇವ ಜಾತಿ ದೇವತ. ನಾವು ಮನುಷ್ಯರದ್ರಿ, ನಾವು ಮಾನವರದೇವ. ಬ್ಯಾಡ್ರದ ನಮ್ಮ ಓಟಿಂದ ಆಚೆ ಬಿಡೋಣವ. ನಾವು ಓಟ್ ಹಾಕಿದವ್ರಿಗೆ ನಮ್ಮ ಅಲ್ಲೆಲ್ಲ ಜನ ಸಿಕ್ಕಾಪಟ್ಟೆ ಜನ ನಮ್ಮ ಮಂದಿ ಅದ. ಈ ರಾಜ್ಯದ ಅವಮಾನ ಆಗ್ಯದ. ಒಬ್ಬ ನಾಚಿಗೇಡಿ ಮರ್ಯಾದೆ ಬಿಟ್ಟ ಮೂರು ಬಿಟ್ಟಿರ್ತಾವಂತ ಕತ್ತಿ ಅದವ. ಕತ್ತಿ ಹಂಗ ಕತ್ತಿ ಮೇಲೆ ಕುಂದರ್ಸಿ ಬರಣೆ ಮಾಡ್ತೇವೆ ಒಂದು ಕತ್ತಿನ. ಅದಕ್ಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ತಕ್ಷಣ ಇನ್ನು 2 ದಿನಗಳಿಗೆ ಅವನ್ನ ಬಂಧಿಸ್ಲಿ ಹೋದ್ರಿ ನಾವೇನಾಗದ ಅಲ್ಲಿ ಹುಕ್ಕೇರಿ ತಾಲೂಕಿಗೆ ಹೋಗಿ ಅವ್ರ ಮನೆಗೆ ಹೋಗಿ ನಮ್ಮ ಸಮಾಜದವರೆಲ್ಲರೂ ಕೂಡ ಅವನು ನುಗ್ಗಿ ಅವ್ರ ಮನೆಗೆ ನುಗ್ಗಿ ಹೊಡೆಯುವಂತ ಕೆಲಸ ಮಾಡ್ತೇವೆ. ಅದಕ್ಕೆ ತಕ್ಷಣ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಲಾರ್ದ ಅವನ್ ಬಂಧಿಸಿ ಅದಕ್ಕೆ ನ್ಯಾಯ ಕೊಡಿಸಬೇಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೇವೆ. ಮಟ್ಟಿಗೆ ಸರ್ ರಮೇಶ್ ಕತ್ತಿ ಅವ್ರು ಹೇಳ್ತಾರೆ ಯಾಕಂದ್ರ ನನ್ನ ವಿಡಿಯೋ ತಿರುಚಾರಣ ಆತರ ಅಂದಿಲ್ಲ ಅಂತಂತಾರ. ಯಾವ್ದು ತಿರ್ಚಲ್ಲ, ಏನಿಲ್ಲ. ಅವನೇ ಅನ್ನ ನಾವು ಬೇಡ ಅಂದ ಮುಂದಿನ ದೇಶನ ಅವನಿಗೆ ಏನೂ ಇಲ್ಲವ. ಒಬ್ಬ ಇದು ಏನು ಮುನ್ಸಿಪಾಲಿಟಿ ಮೆಂಬರ್ ನಾಲಾಯಕ. ಅವಂಗ ಸಾಲಿ ಕಲ್ಯಾರ್ದ ಅವಂಗ ಅವ ಅಂತ ನಮ್ಮನೆ ಮಾತಾಡ್ತಾನ. ನಮ್ಗೆ ನಾವು ರಾಜಕಾರಣಿ ಅಲ್ಲ ನಾಲಾಯಕವ. ಅವ ತಿರ್ಚಾರ ಅದೋ ತರ ಸುಳ್ಳು ಅದೆಲ್ಲ ಎಲ್ಲ ಈಗ ಮಾತಾಡಿದೈತಿ. ಎಲ್ಲ ಪಬ್ಲಿಕ್ನಾಗ ಮಾತಾಡೋಣ. ಅಡ್ಸು ಬ್ಯಾಡ ಸುಳ್ಬೇಕಾಗತ್ತಾನ. ಅವಾಗ ನಾವೇನಂದ್ರೆ ನಮಗ್ ಬಾಯ್ ಹೊಲ್ಸಕೈತಿ. ಅವ್ನ ಜಾತಿ ಅಂದ್ರೆ ಜಾತಿಗೆ ಆಗತ್ತನ್ರಿ. ಅವ್ರವ್ರು ತಿಂಡಿದ್ರು ಏನೇ ಇದ್ರು ಅವ್ರು ಅಲ್ಲೇ ಮಾಡ್ಕೋಬೇಕು. ಅವ್ರ ರಾಜಕೀಯ ಒಳಗೆ ಈ ಸಮಾಜಕ್ಕೆ ಆಗ್ಬೇಕವ. ಈಗ ಒಟ್ಟನಲ್ಲಿ ರಾಜಕಾರಣಿಗಳಂತ ಜಾತಿ ವ್ಯವಸ್ಥೆ ಮುಖಾಂತರ ನಡೀತಾ ಇದಾರೆ. ಬರೀ ಜಾತಿಯತೆ ತೋರಿಸೊಂದೇ ತಮ್ಮ ಒಂದು ರಾಜಕೀಯ ಬೆಳೆ ಬಯಸ್ಕೊಳ್ತಾ ಇದಾರೆ ಅಂತ ಅಂದಂಗ ಆಯ್ತದ. ಅಲ್ಲ, ಜಾತೀಯತೆ ಬೆಳೆದು ಅವ್ರು ತಮ್ಮ ಕೆಲಸಗಳನ್ನ ಮಾಡ್ಕೊಳತ್ತಾರೆ. ಯಾಕಂದ್ರೆ ಇವ್ರಿಗೆ ಜಾತೀಯತೆ ಬೆಳೆದ್ರೆ ತಾವು ಸ್ವಲ್ಪ ಕುಂದಿರ್ತಾರ. ಯಾರಿಗಳನ್ನ ನಾವು ರಾಜ್ಯದಾಗ 70 ಲಕ್ಷ ಜನಸಂಖ್ಯೆ ಹೊಂದೇವ್. ನಾವು ಮನೆಗೊಬ್ಬರು ಮದಕರಿ ನಾಯಕರ ಬೆನ್ನ ಹತ್ತಿದ ಮನೆ ನುಗ್ಗಿ ಹೊಡಿತೇವೆ. ತಕ್ಷಣ ಸರ್ಕಾರವನ್ನ ಅವನ ಅಟ್ರಾಸಿಟಿಗಳ ಕೇಸನ್ನ ದಾಖಲೆ ಮಾಡಿ ಅವನ್ ಬಂಧನ ಮಾಡಬೇಕು. ಬಂಧನ ಮಾಡ್ಲಿಕ್ಕಂದ್ರ ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಉಗ್ರ ಅಂತ ಹೋರಾಟ ಮಾಡಿ ಅವ್ರ ಮನೆಗೆ ಹೋಗ್ತೇವೆ, ಅವ್ರ ಊರಿಗೆ ಹೋಗ್ತೇವೆ. ಅದು ಮುಂದೆ ಏನಾಗ್ತದೆ ಅದಕ್ಕೆಲ್ಲ ಹೊಣೆ ಅದಕ್ಕೆ ಸರ್ಕಾರ ಹಾಕದ. 2 ದಿನ ಒಳಗೆ ಬಂಧನ ಮಾಡಬೇಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಸರಿ, ರಾಜಕಾರಣಿಗಳ ಬಾಯಿ ಯಾಕೆ ಲಗಾಮ್ ಕೊಡ್ತಾ ಇಲ್ಲ? ಒಂದು ರಾಜ್ಯ ಸರ್ಕಾರ ಆಗ್ಲಿಕ್ಕೆ ಏನೋ ಇರ್ತಂದ್ರೆ ಇವು ಸಾಕಷ್ಟು ಒಂದು ತಿಂಗಳು 2 ತಿಂಗಳಲ್ಲಿ ಒಂದು 4-5 ರಾಜಕಾರಣಿಗಳು ಯಾವ್ದೋ ಒಂದು ಜಾತಿಗೆ ಬೈದು ಅಂತ ಸೀಮಿತ ಯಾಕೆ ಆಗ್ತಾ ಇದೆ ಈ ತರ ಒಂದು ರಾಜ್ಯದಲ್ಲಿ? ಅಂದ್ರ ಇವ್ರು ಮಾತಾಡ್ತಾರ, ಅವರು ಮಾತಾಡ್ತಾರ. ಏನಾಗ್ಯದ ನೀ ಮಾತಾಡಿ ನಾ ಮಾಡಿದ ಒಂದು ಇದು ಮಾಡತ್ತಾರ. ಅವ್ರು ರಾಜಕಾರಣಿಗಳು ಹೊಲಸದ ಒಂದು ಹೊಲಸು ರಾಜಕೀಯ. ಅದೇನದ ಅವ್ರು ರಾಜಕೀಯ ಮಾಡಕ್ ಹೋಗಿಲ್ಲ. ಅವ್ರು ಜನರ ಸೇವೆ ಮಾಡಕ್ ಹೋಗಿಲ್ಲ. ಅವ್ರಿಗೆ ತಮ್ಮ ಚಪಲ ತಿರ್ಸ್ಕೊಳಕ್ ಹೋಗ್ಯಾರ. ಅವ್ರು ಅಂದ್ರ ಮೊದ್ಲ ಐತ್ಲ ಮುಂದೊಂದು ಗಡಿಗೆ ಹಿಂದ ಕಸಬರಿಗೆ ಮನೆ ಮಾಡ್ಬೇಕತ್ತಾರ. ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರ. ಆ ಸಂವಿಧಾನದೊಳಗೆ ನಾವು ನಡಿತೇವೆ. ಸಂವಿಧಾನ ಬಿಟ್ಟು ನಾವು ಹೋಗಂಗಿಲ್ಲ. ಯಾಕಂದ್ರೆ ಎಲ್ಲರಿಗೆ ಸಮಾನತೆ ಬದುಕಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ನಮ್ಗೆ ಹೆಂಗ ಬದುಕಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸಿಕೊಟ್ಟಂತ ಮಾನ ವ್ಯಕ್ತಿ ಅವರು. ಈ ನಮ್ಮ ದೇಶದ ಒಂದು ರತ್ನ ಅವರು. ಅವ್ರ ಅಂತ ಸಂವಿಧಾನವನ್ನು ಗಾಳಿಗೆ ತೋರಿ ತಮ್ಮ ಮನ್ಸಿಗೆ ಬಂದಂಗ ಮಾಡಾಕತ್ತಂದ್ರ ನಾವು ಅಂಬೇಡ್ಕರ್ ಜನಾಂಗದವ್ರು ಯಾವ್ದು ಹೋಗಂಗಿಲ್ಲ. ಅವ್ ಎದಂಗ ನಾವೇನ್ ಅಂತೇಳಲ್ಲ, ಅಂದ್ಬಿಡ್ಕ ಬ್ಯಾಡ್ರಲ್ಲ. ನಾವು ಎಲ್ಲಾ ತಯಾರಿ ಬ್ಯಾಡ್ರಂದ್ರೆ ಅದಕ್ಕೆ ಬ್ಯಾಟಿ ಆಡಿತಿರ್ತೇವೆ. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಲಾರ್ದ ತಕ್ಷಣ ಅವನು ಬಂಧಿಸಿ ಅವನ್ನ ಅಟ್ರಾಸಿಟಿ ಕೇಸ್ ಮಾಡ್ಕೊಂಡು ತಗೊಂಡು ಅವ್ನು ಬಂಧಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇಲ್ಲಾಂದ್ರೆ ರಾಜ್ಯದಾಗ ನಮ್ಮ ಸಮಾಜದಿಂದ ಉಗ್ರವಾದ ಹೋರಾಟ ಮಾಡಿಕೊಂಡು
ಮುಂದೆ ಏನಾಗೋದು ಗೊತ್ತಿಲ್ಲ. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಮಟ್ಟಿಗೆ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷ. ಸರ್ ಭೀಮರಾಜ್ ನ್ಯೂಸ್ ಮಾತಾಡೋದು ಧನ್ಯವಾದಗಳು. ಸರ್ ಮೊನ್ನೆ ದಿನ ಆಗ್ತದ ರಮೇಶ್ ಕತ್ತಿ ಅವ್ರ ಆಗ್ತದ ಬೇಡ ಜನಾಂಗಕ್ಕೆ ಬೈದಿದ್ದಾರೆ. ತಾವೊಬ್ಬ ದಲಿತ ನಾಯಕರಾಗಿ ಆಗ್ತದ, ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದೇಶದಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ತಮ್ಮ ಬೆಳೆ ಬೇಯಿಸ್ಕೊಳ್ಳಕ ಜಾತಿ ಧರ್ಮ ಕುಲ ಗೋತ್ರ ಇದೇ ಮುಂಚೆ ಬಂದು ಅವ್ರವ್ರ ಜಾತಿ ಮತಗಳ ಪಡಿಬೇಕು. ಬಟ್ ದ್ವೇಷ ರಾಜಕಾರಣ ಟೋಟಲ್ ನಮ್ಮ ಭಾರತ ದೇಶದಲ್ಲಿ ಇವೆಲ್ಲ ಅವಶ್ಯ ಇರಲಿಲ್ಲ. ನಮ್ಮ ಭಾರತ ಪ್ರತಿಯೊಬ್ಬರಿಗೂ ಸಮಾನವಾಗಿ ನ್ಯಾಯ ಕೊಡ್ತಾ ಇದ್ದಾರೆ. ನಿಸರ್ಗ ದೇವತೆಯರಾಗಿರ್ಬೋದು, ಸೃಷ್ಟಿಕರ್ತ ಆಗಿರ್ಬೋದು, ಎಲ್ಲರನ್ನು ಸಲುತ್ತಾ ಇದ್ದಾರೆ. ಆದರೆ ಇವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ ಜಾತಿ ಮೇಲೆ ಬೇಯೋದು, ಧರ್ಮ ದ್ವೇಷ ಕರ್ಕೋದು, ಕೋಮು ಗಲಭೆ ಎಬ್ಬಿಸ್ಕೋದು, ಇಂಥ ಅಧರ್ಮದ ಆಡಳಿತ, ಅಸತ್ಯದ ಆಡಳಿತ, ಸುಳ್ಳಿನ ಆಡಳಿತ ದೇಶಾದ್ಯಂತ ಹಬ್ಕೊಂಡ್ ಬಿಟ್ಟಿದೆ. ಯಾಕೆ ಹಬ್ಕೊಂಡ್ ಬಿಟ್ಟಿದೆ ಅಂದ್ರೆ ದೇಶದಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯದಲ್ಲಿ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲ ಆಡಳಿತ ಹೆಂಗ್ ನಡೆಸ್ತಾ ಇದ್ದಾರೆ ಅಂದ್ರೆ ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತ ನಡೆಸಿ ಆ ಬೀಜ ಬಿತ್ತಾ ಇದ್ದಾರೆ. ಜಾತಿ ಬೀಜ ಧರ್ಮದ ಬೀಜ ಒಟ್ಟು ಇಂಥ ವಿಷ ಬೀಜಗಳನ್ನ ಬಿತ್ತಿದ ಫಲವಾಗಿ ಇಲ್ಲಿ ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದೇ ಬೀಜನೇ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅಧರ್ಮ ಅಸತ್ಯ ಸುಳ್ಳಿನಿಂದ ಒಬ್ರು ನೆಮ್ಮದಿ ಸಂತೋಷ ಪ್ರೀತಿ ವಿಶ್ವಾಸ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಕೋಮು ಗಲಭೆ ಎಬ್ಬಿಸೋದು. ಅದಕ್ಕೆ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡೋದಕ್ಕೊಳ್ಳೋದು ಏನಂದ್ರೆ ನಾವೆಲ್ಲರೂ ಭಾರತಾಂಬೆ ಮಕ್ಕಳು. ನಾವು ನಮ್ಮ ಸ್ವಾರ್ಥಕ್ಕಾಗಿ ಧರ್ಮಗಳು ಬೆಳೆಸೋದು, ಜಾತಿಗಳು ಬೆಳೆಸೋದು, ಇಂಥ ಹೊಲಸು ವ್ಯವಸ್ಥೆ ಬಿಟ್ಟು ನಾವೆಲ್ಲರೂ ಭಾರತಾಂಬೆ ಮಕ್ಕಳು ಅಂತ ಅನ್ಕೊಂಡ ನಾವು ನಿಸರ್ಗ ದೇವತೆಯರ ಮಕ್ಕಳು, ಸೃಷ್ಟಿಕರ್ತನ ಮಕ್ಕಳು. ನಮ್ಮನ್ನೆಲ್ಲರನ್ನು ಅವ್ರು ಸಲುತ್ತಾ ಇದ್ದಾರೆ. ನಮ್ದು ಏನೂ ಇಲ್ಲ. ನಾವೇನು ಭೂಮಿ ಮೇಲೆ ಬಂದೀವಿ, ನಡುವಿನ ಪಿರಿಯಡ್ ಐತಲ್ಲ, ಸಾವಿಕ್ಕಿಂತ ಮೊದಲು ನಡುವಿನ ಪಿರಿಯಡ್. ಇದೊಂದು ಒಳ್ಳೆಯ ಮಾನವೀಯತೆ ಮತ್ತು ಮನುಷ್ಯತ್ವ ಇಟ್ಕೊಂಡು ನಾವು ನಮ್ಮ ಕಾರ್ಯಗಳು ಮಾಡಿ ನಮ್ಮ ಅನುಭವ ಮತ್ತು ನಮ್ಮ ಹಿಂದೆ ಬರೋರಿಗೆ ಮತ್ತೆ ಅದನ್ನ ಆ ಬೀಜ ಬಿತ್ತಿ ನಾವೊಂದು ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗ್ಬೇಕಾಗಿದೆ, ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕಾಗಿದೆ. ಅದಕ್ಕೆ ಇವ್ರೇನು ರಮೇಶ್ ಕತ್ತಿ ಅವರು ಈಗ ಒಂದು ಜಾತಿ ನಿಂದನೆ ಮಾಡಿ ಯಾವ ಟೈಪ್ ಹೊಲಸ ಒಂದು ಭಾಷೆ ಉಪಯೋಗ ಮಾಡಿದ್ದಾರೆ ಅದನ್ನ ನಾವು ಬಾಯಲ್ಲೇ ಮಾತಾಡೋದು ಬೇಡ. ಅಂಥ ವ್ಯವಸ್ಥೆ, ಅಂಥ ಜಾತಿ ವಿಷ ಬೀಜಗಳು ಯಾರು ಬಿತ್ತಬಾರದು. ನಿಮಗೆ ಸರಿಯಾಗಿ ಆಡಳಿತ ನಡೆಸಲಿಕ್ಕೆ ಬರದೇ ಇದ್ದಂಥ ಅಯೋಗ್ಯ ಜನಪ್ರತಿನಿಧಿಗಳು ಅಲ್ಲಿ ವಿಧಾನಸೌಧದಲ್ಲಿ ಆಗಿರ್ಬೋದು, ನಮ್ಮ ಸಂಸತ್ನಲ್ಲಿ ಆಗಿರ್ಬೋದು ಇನ್ಮೇಲೆ ನೀವು ಅಂತ ಇದರಲ್ಲಿ ಆರಿಸಿ ಹೋಗ್ತಕ್ಕದ್ದಲ್ಲ. ಮತ್ತು ನಮ್ಮ ನಾಗರಿಕ ಸಮಾಜ ಸಂಸ್ಕಾರವಂತರು, ನೀತಿವಂತರು, ನಿಯತ್ತಿದ್ದವ್ರನ್ನ ಗುರುತಿಸಿ ಅಂಥವ್ರಿಗೆ ಮತ ಹಾಕ್ಲಿಕ್ಕೆ ನಾವು ಪ್ರಾರಂಭಿಸಬೇಕು. ಬರೇ ದುಡ್ಡು ಇದಾವ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತಿ, ಆಮೇಲೆ ಹೆಂಡ ಕಂಡ ಎಲ್ಲಾನು ಕೊಟ್ಟು ಅವ್ರ ಮತ ತೋಳಕ ಏನ್ ಬೇರೆ ಬೇರೆ ಜಾತಿ ಹಚ್ತಾರ, ಧರ್ಮ ಹಚ್ತಾರ, ಏನ್ ನಮ್ಮ ಜಾತಿ ಯಾವ್ದಾರ ನಿಮ್ಮ ಜಾತಿ ಯಾವ್ದಾರ ಅಂತ ಇಂಥ ಜಾತಿ ಹಚ್ಚಿ ಏನ್ ಮತ ಪಡಿತಾರಲ್ಲ ಅಂಥವ್ರಿಗೆ ನಾಗರಿಕರು ಅದಕ್ಕೆ ಆಸ್ಪದ ಕೊಡ್ಲಾರ್ದೇ ಎಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ದೇಶದ ರಕ್ಷಣೆ ಆಗೋಗೋಸ್ಕರ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳು ಬರಬೇಕಾಗಿದೆ. ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕಾಗಿದೆ. ಅಂಥವ್ರನ್ನ ಗುರುತಿಸಿ ಇನ್ನು ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಒಳ್ಳೆ ಜನರನ್ನ ನಮ್ಮ ವಿಧಾನಸೌಧದಲ್ಲಿ ಆಗಿರ್ಬೋದು, ಸಂಸತ್ನಲ್ಲಿ ಆಗಿರ್ಬೋದು, ಅದೊಂದು ದೇವಸ್ಥಾನ, ನಮ್ಮ ಎಲ್ಲರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಸತ್ಯವಂತರು, ನ್ಯಾಯ ನೀತಿ ಕೊಡೋರು, ಅಂತ ಪ್ರಾಮಾಣಿಕರು ಮಾತ್ರ ಅಲ್ಲಿ ಆಯ್ಕೆಯಾಗಿ ಹೋದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಬರೀ ಅಧರ್ಮ ಅಸತ್ಯ ಸುಳ್ಳಿನ ಬೀಜ ಬಿತ್ತುವಂತ ನಾಲಾಯಕರಿಗೆ ನೀವು ಮತ ಹಾಕಿ ಒಂದ್ 500 ರೂಪಾಯಿ ಕೊಡ್ತಾರೋ, 1000 ರೂಪಾಯಿ ಕೊಡ್ತಾರೋ, ಕಂಡ ತಿಲ್ಲಕ ಹೆಂಡ ಕೊಡತ್ತಾರೋ ಅಂತವ್ರಿಗೆ ಮರಳಾಗಿ ನಾವೇನು ಮತ ಹಾಕೋದೈತ. ಮುಂದಿನ ದಿನಮಾನದಲ್ಲಿ ನಮ್ಮ ನಾಗರಿಕ ಸಮಾಜ ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಮತ ಹಾಕಿ ಒಳ್ಳೆಯವ್ರನ್ನ ಶ್ರದ್ಧೆಯಿಂದ ದೇಶ ಸೇವೆ ಮಾಡುವಂತ, ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಒಂದು ಮಾನವೀಯ ಗುಣಗಳಿರುವಂತ ಒಂದು ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡ್ಕೊಳ್ಬೇಕಂತೇಳಿ
ನನ್ನ ಅನಿಸಿಕೆಯ ಒಂದೆರಡು ಮಾತನ್ನ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯ ಸಂಸ್ಥಾಪನಾ ಅಧ್ಯಕ್ಷ. ಥ್ಯಾಂಕ್ ಯು ಸರ್. ಸರ್, ರಮೇಶ್ ಕತ್ತಿ ಅವರು ಆಗ್ತಿತ್ತು ಮೊನ್ನೆ ದಿನ ಬೇಡ ಜನಾಂಗ ಜಾತಿ ನಿಂದನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು? ನೋಡ್ರಿ, ಇವತ್ತಿನ ದಿನಮಾನಗಳಲ್ಲಿ ಸ್ವಾಭಾವಿಕವಾಗಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನು ಈ ರಾಜಕಾರಣಿಗಳು ಮಾಡ್ತಿದ್ದಾರೆ. ಇದು ಸಮಾಜ ಒಡೆಯುವಂತ ಕೆಲಸ ಮಾಡಬಾರ್ದು. ರಾಜಕಾರಣಿಗಳಿಗೆ ಪ್ರಜೆಗಳೆಲ್ಲ ಪ್ರಜೆಗಳು ಅಮೂಲ್ಯವಾದ ಮತವನ್ನ ನೀಡಿ ಪ್ರಜೆಗಳ ಸಮಸ್ಯೆಗಳನ್ನ, ಪ್ರಜೆಗಳ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆರಿಸಿ ತಗೊಂಡ್ ಬಂದಿರ್ತಾರೆ. ಆದ್ರ ರಮೇಶ್ ಕತ್ತಿ ಅವರು ಇದೇನ್ ಮಾತಾಡಿದಾರಲ್ಲ, ಇದು ಬಹಳ ಖಂಡನೀಯ ವಿಷಯ. ಹಿರಿಯರಾದಂತ ಉಮೇಶ್ ಕತ್ತಿ ಅವರು ಎಲ್ಲ ಸಮಾಜದವರನ್ನು ಹಿಡ್ಕೊಂಡು ಈ ರೀತಿ ದುರ್ವರ್ತನೆ ಯಾವುದು ಮಾಡ್ತಿರ್ಲಿಲ್ಲ. ಅಂತವರಿಗೆ ಹೆಸರಿಗೆ ಕಳಂಕ ತರುವಂತ ಕೆಲಸ ಇವತ್ತು ಈ ರಮೇಶ್ ಕತ್ತಿ ಅವರು ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಜಾತಿ ಯಾವುದೇ ಆಗಲಿ, ಅವ್ರವ್ರ ಧರ್ಮ, ಅವ್ರವ್ರ ಜಾತಿ ಆಚರಣೆಗಳು ಅದಕ್ಕೆ ತಕ್ಕಂಗೆ ಇರ್ತವೆ. ಯಾವುದೇ ಜಾತಿಯಲ್ಲಿ ಬೆಂಕಿ ಹಂಚೋ ಕೆಲಸವನ್ನ ಮಾಡಬಾರ್ದು. ಆಮೇಲೆ ಅವರ ಸ್ವಾಭಿಮಾನವನ್ನ ಕದಡುವ ಕೆಲಸ ಈ ರಮೇಶ್ ಕತ್ತಿ ಮಾಡಿದ್ದು ತುಂಬಾ ದುಃಖಕರ ಸಂಗತಿ. ಇದು ಈ ಸಮುದಾಯದಲ್ಲಿ ಬಹಳ ಮನಸ್ಸಿಗೆ ನೋವನ್ನುಂಟು ಮಾಡ್ಕೊಂಡಿದ್ದಾರೆ. ಆದ್ರಿಂದ ಸರ್ಕಾರ ಕೂಡಲೇ ಅವ್ರನ್ನ ಬಂಧಿಸಿ ಪರಿಹಾರ ಮಾಡಿ, ಮತ್ತು ಈ ರೀತಿ ಇನ್ನೊಮ್ಮೆ ಯಾವ ರಾಜಕಾರಣಿಗಳು ಯಾವ ಜಾತಿ ಮೇಲೂ ನಿಂದನೆ ಮಾಡುವಂತದ್ದಾಗಲಿ, ಯಾವ ಜಾತಿಗಾದ್ರೂ ಧಕ್ಕೆ ತರುವಂತದನ್ನು ಮಾಡಬಾರದು ಯಾವ ರಾಜಕಾರಣಿಗಳು ಅಂತ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ, ಸಿದ್ದರಾಮ ಹಳ್ಳೂರು.